Hey everyone, welcome back to Script Kiddie YouTube channel. So last ವಿಡಿಯೋದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಇಮೇಜ್ನ ಯಾವ ರೀತಿ ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಹೇಳ್ಕೊಟ್ಟಿದ್ದೆ. ಯಾವ ರೀತಿ ಇಮೇಜ್ನ ಲೋಡ್ ಮಾಡ್ತೀವಿ ಏನು ಎತ್ತ ಅಂತ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸೌಂಡ್ ಟ್ರ್ಯಾಕ್ನ ಯಾವ ರೀತಿ ಲೋಡ್ ಮಾಡ್ತೀವಿ. ಅಂದರೆ ನನ್ನ ವೀಡಿಯೋನ ನೀವು ನೋಡಿದಾಗ ಸ್ಟಾರ್ಟಿಂಗ್ ವೀಡಿಯೋಸ್ನಲ್ಲಿ ನೋಡಿದರೆ ಅವಾಗ ಏನಾಗ್ತಾಯಿತ್ತು, ನಮ್ಮ ಗೇಮ್ನ ನಾನು ತೋರಿಸಿದ್ದೆ ನಿಮಗೆ. ಅದು ಪಾಯಿಂಟ್ ಸಿಕ್ಕ ತಕ್ಷಣ ಒಂದು ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು, ಟೆಡನ್ ಅಂತ ಸಮಥಿಂಗ್ ಈ ರೀತಿ ಪ್ಲೇ ಆಗ್ತಾಯಿತ್ತು. ಆ ರೀತಿ ಮ್ಯೂಸಿಕ್ನ ಯಾವ ರೀತಿ ಸೆಟ್ ಮಾಡಬೇಕು ನಮ್ಮ ಗೇಮ್ನಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಯಾವ ರೀತಿ ಸೆಟ್ ಮಾಡ್ತೀವಿ ನಮ್ಮ ಮ್ಯೂಸಿಕ್ನ ನಮ್ಮ ಗೇಮ್ನಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಏನು ಮಾಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್ ನೋಡಿ, ಈ ಗೇಮ್ ಡೆವಲಪ್ಮೆಂಟ್ ಏನು ಮಾಡ್ತಾ ಇದ್ವಿ, ಪೈಥಾನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಸೊ ಹಿಂಗಾಗಿ ನಿಮಗೆ ಪೈಥಾನ್ ಬೇಸಿಕ್ಸ್ ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ಒಂದು ಪ್ಲೇಲಿಸ್ಟ್ ಇದೆ ಪೈಥಾನ್ ಬೇಸಿಕ್ಸ್ ಬಗ್ಗೆ. ಸೊ ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಅದನ್ನು ಚೆಕ್ಔಟ್ ಮಾಡ್ಕೊಂಡು ಆದಮೇಲೆ ಈ ಪ್ಲೇಲಿಸ್ಟ್ನ ಒನ್ ಬೈ ಒನ್ ನೋಡ್ಕೋತಾ ಬನ್ನಿ. ಓಕೆ, ಸೊ ತುಂಬ ಬೇಸಿಕ್ಕಿಂದ ಹೇಳ್ಕೊಟ್ಟಿದ್ದೀನಿ ಈ ಪ್ಲೇಲಿಸ್ಟ್ನಲ್ಲಿ. ಅಂದರೆ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಬೇಸಿಕಲಿ ಅಂತ. ಓಕೆ, ಸೊ ಅದನ್ನ ಬಿಟ್ಟರೆ ಇವಾಗ ಏನು ಮಾಡ್ಕೊಳ್ಳೋಣ, ಈ ಪ್ಲೇಲಿಸ್ಟ್ ಅಂತೂ ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಿ. ಆಮೇಲೆ ಪೈಥಾನ್ನು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು ನೀವು, ಬೇರೆ ಆಪ್ಷನ್ ಇಲ್ಲ ನಿಮ್ಮ ಹತ್ರ. ಪೈಥಾನ್ ಕಲೀಲೇಬೇಕು. ಓಕೆ, ಸೊ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಆಲ್ ರೈಟ್. ಸೊ ಅದನ್ನ ಬಿಟ್ಟು ಆದಮೇಲೆ ಏನು ಮಾಡ್ಕೊಳ್ಳೋಣ, ಇಲ್ಲಿ ಪೈಚಾಮ್ನಲ್ಲಿ ಬರೋಣ. ಪೈಚಾಮ್ದೆಲ್ಲ ಇನ್ಫಾರ್ಮೇಷನ್ ನಾನು ಪೈಥಾನ್ ಕೋರ್ಸ್ನಲ್ಲಿ ಹೇಳ್ಕೊಟ್ಟಿದ್ದೆ ನಿಮಗೆ. ಓಕೆ, ಸೊ ಗೇಮ್ಸ್ನಲ್ಲಿ ಬಂದುಬಿಟ್ಟು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದು ಬಂದುಬಿಟ್ಟು ನಮ್ದು ಏನಪ್ಪ ಅಂತಂದರೆ 03.py. ಓಕೆ, 03.py ನಲ್ಲಿ ಏನು ಮಾಡ್ತೀನಿ, ಕಂಪ್ಲೀಟ್ಲಿ ಇದು ಏನಿದೆಯೋ ಇದನ್ನು ಕಂಪ್ಲೀಟಾಗಿ ಕಾಪಿ ಮಾಡ್ಕೊಳ್ತೀನಿ. ಇಲ್ಲಿ ತೊಗೊಂಬಂದ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಆ್ಯಸ್ ಯೂಶ್ವಲ್ ಯೂಸ್ ಮಾಡ್ಕೊಳ್ತೀವಿ ನಾವು. ಓಕೆ, ಸೊ 02ನಲ್ಲಿ ಏನು ಯೂಸ್ ಮಾಡ್ಕೊಂಡಿದ್ಯೋ ಅದನ್ನೇ 03ನಲ್ಲಿ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಪ್ರೆಸೆಂಟ್ಲಿ. ಓಕೆ, ರನ್ ಮಾಡ್ತೀನಿ. ರನ್ ಮಾಡಿದಾಗ ನೋಡ್ಬೋದು ಇಲ್ಲಿ ಏನಾಗ್ತದೆ, ನಮಗೆ ಇಮೇಜ್ ಕಾಣಿಸ್ತಾ ಇದೆ. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ನಮಗೆ. ಓಕೆ, ಒಂದು ಫೈಲ್ನ ಯಾವ ರೀತಿ ಲೋಡ್ ಮಾಡಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಓಕೆ, ಅದು ಸೇಮ್ ಫೋಲ್ಡರ್ನಲ್ಲಿ ಏನಾದ್ರೂ ಇತ್ತು ಅಂತಂದರೆ ನಾವೇನು ಮಾಡ್ಬೋದು, ಡೈರೆಕ್ಟ್ಲಿ ಅದ್ರದ್ದು ನೇಮ್ ಕೊಡ್ಬೋದು. ಓಕೆ, ನಾವು ಯಾವ ಫೋಲ್ಡರ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅದೇ ಫೋಲ್ಡರ್ನಲ್ಲಿ ನಮ್ಮ ಫೈಲ್ ಇತ್ತು ಅಂತಂದರೆ ಡೈರೆಕ್ಟ್ಲಿ ನೇಮ್ ಕೊಡ್ಬೋದು. ಅಥವಾ ಬೇರೆ ಯಾವುದಾದ್ರೂ ಫೋಲ್ಡರ್ನಲ್ಲಿ ಇತ್ತು ಅಂದರೆ ಅದ್ರದ್ದು ಕಂಪ್ಲೀಟ್ ಪಾತ್ನ ಯಾವ ರೀತಿ ಕಾಪಿ ಮಾಡ್ಕೋಬೇಕು ಏನು ಅಂತ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಿ ನಾನು. ಸೊ ಇದನ್ನು ಬ್ಯಾಕ್ಗ್ರೌಂಡ್ ಇಮೇಜ್ನ ಸೆಟ್ ಮಾಡುವಂತಹ ಟೈಮ್ನಲ್ಲಿ ಅದೇ ರೀತಿ ನಾವೇನು ಮಾಡ್ತೀವಿ, ಒಂದು ಫಸ್ಟ್ ಆಫ್ ಆಲ್ ಒಂದು ಇಮೇಜ್ ಅಂದರೆ ಒಂದು ಮ್ಯೂಸಿಕ್ನ ಲೋಡ್ ಮಾಡಿ ಇಟ್ಕೊಳ್ತೀವಿ. ಓಕೆ, ಸೊ ಮ್ಯೂಸಿಕ್ನ ಲೋಡ್ ಮಾಡಿ ಇಟ್ಕೋತೀವಿ ಅಂದ ತಕ್ಷಣ ಏನು ಮಾಡ್ತೀನಿ, ಒಂದು ಸೌಂಡ್ ಅಂತ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೋತೀನಿ. ಅದ್ರ ಒಳಗಡೆ ನಾನು ಏನು ಮಾಡ್ತೀನಿ, ಬೇಸಿಕಲಿ ಮ್ಯೂಸಿಕ್ನ ಲೋಡ್ ಮಾಡಿ ಇಟ್ಕೋತೀನಿ. pygame.mixer.capital S ಇಂದ ಸೌಂಡ್ ಅಂತ ಕೊಡ್ತೀನಿ. ಬೇಸಿಕಲಿ ಸೌಂಡ್ ಅನ್ನೋದು ಏನಿದೆ ಒಂದು ಕ್ಲಾಸ್. ಓಕೆ, ಸೊ ಸೌಂಡ್ನಲ್ಲಿ ಏನು ಮಾಡ್ತೀನಿ ನಾನು, ನನ್ನ ಫೈಲ್ ಏನಿದೆ ಅದನ್ನು ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಫೈಲ್ನ ಪ್ರೊವೈಡ್ ಮಾಡುವಂಥ ಟೈಮ್ನಲ್ಲಿ ಪಾತ್ನ ಏನು ಬೇಸಿಕಲಿ ಯೂಸ್ ಮಾಡ್ಕೋತಿರೋ ಅಂತಹ ಟೈಮ್ನಲ್ಲಿ ರಾಸ್ಟ್ರಿಂಗ್ನ ಯೂಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಈ ರಾಸ್ಟ್ರಿಂಗ್ನ ಏನಕ್ಕೆ ಯೂಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತಂದರೆ, ನಮ್ಮದು ಪಾತ್ ಏನಿರುತ್ತೆ ಅದರಲ್ಲಿ ಬ್ಯಾಕ್ವರ್ಡ್ ಸ್ಲ್ಯಾಶ್ ತುಂಬಾ ಇರ್ತವೆ. ಯಾಕಂದರೆ ಬ್ಯಾಕ್ವರ್ಡ್ ಸ್ಲ್ಯಾಶ್ ಟಿ ಬಂತಂದರೆ ಟ್ಯಾಬ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಎಸ್ಕೇಪ್ ಸೀಕ್ವೆನ್ಸ್ ಇರ್ತಾವಲ್ಲ, ಸೊ ಅದಕ್ಕೋಸ್ಕರ ಎಸ್ಕೇಪ್ ಸೀಕ್ವೆನ್ಸ್ ವರ್ಕ್ ಆಗಬಾರ್ದು ನಮ್ಮ ಸ್ಟ್ರಿಂಗ್ನಲ್ಲಿ ಅಂತ ನಾವೇನು ಮಾಡ್ತೀವಿ, ಆ ರಾಸ್ಟ್ರಿಂಗ್ನ ಯೂಸ್ ಮಾಡ್ಕೋತೀವಿ. ಇವಾಗ ಏನು ಮಾಡ್ಕೊಳ್ಳೋಣ, ಬೇಸಿಕಲಿ ನಮ್ಮದು ಇಲ್ಲಿ ನೋಡ್ಬೋದು ಒಂದು ಏನಿದೆ ಮ್ಯೂಸಿಕ್ ಫೈಲ್ ಇದೆ. ಇಲ್ಲಿ WAV ಎಕ್ಸ್ಟೆನ್ಷನಿಂದ ಇದೆ .wav ಅಂತ. ಸೊ ಅದು ಬೇಸಿಕಲಿ ಒಂದು ಮ್ಯೂಸಿಕ್ ಫೈಲ್. ಅದನ್ನ ನಾನು ಏನು ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇವಾಗ ಏನು ಮಾಡಿದೆ, ನಾನು ಯೂಸ್ ಮಾಡ್ಕೊಂಡೆ. ಅದು ಆದಮೇಲೆ ನಾನು ಏನು ಮಾಡ್ತೇನೆ ಅಂದರೆ pygame display.update ಆದಮೇಲೆ ನಾನು ಮ್ಯೂಸಿಕ್ ಟ್ರ್ಯಾಕ್ನ ಪ್ಲೇ ಮಾಡಿಸ್ತೀನಿ ಅಂತ ಇಟ್ಕೊಳ್ಳೋಣ. ಯಾವ ರೀತಿ ಪ್ಲೇ ಮಾಡಿಸ್ತೀನಿ, ಜಸ್ಟ್ ನಾನು ಏನು ಮಾಡಬೇಕು, sound.play ಪ್ಲೇ ಅಂತ ಒಂದು ಫಂಕ್ಷನ್ನ ರನ್ ಮಾಡಬೇಕು. ದ್ಯಾಟ್ಸ್ ಇಟ್. ಏನಾಗುತ್ತೆ ಅಂದರೆ ನಾವು ಏನಾದ್ರೂ ಇದನ್ನ ರನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇವಾಗ ರನ್ ಮಾಡಿದ ತಕ್ಷಣ ಏನಾಗುತ್ತೆ, ನಮಗೆ ಮ್ಯೂಸಿಕ್ ಪ್ಲೇ ಆಗುತ್ತೆ. ನೋಡಿ, ಕೇಳಿಸ್ಕೊಳ್ಳಿ ಯಾವ ರೀತಿ ಪ್ಲೇ ಆಗುತ್ತೆ ಅಂತ. ನೋಡಿದ್ರಲ್ಲ, ಸೊ ಈ ರೀತಿ ಏನಾಗುತ್ತೆ, ಮ್ಯೂಸಿಕ್ ಪ್ಲೇ ಆಗುತ್ತೆ. ಇದು ಫೈಲ್ ಕಂಪ್ಲೀಟ್ ಆಗಿ ರನ್ ಆದಾಗ ಟಿಡೇನ್ ಅಂತ ರನ್ ಆಗ್ತಾಯಿದೆ. ಮ್ಯೂಸಿಕ್ನ ಬೇಸಿಕಲಿ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ನೀವು ಏನು ಮಾಡ್ಬೋದು, ಕಂಟಿನ್ಯೂಸ್ ಆಗಿ ಮ್ಯೂಸಿಕ್ನ ಪ್ಲೇ ಮಾಡ್ಬೋದು. ಅದು ಏನು ಲಾಜಿಕ್ ಇದೆಯಲ್ಲ, ಯಾವ ಟೈಮ್ನಲ್ಲಿ ಮ್ಯೂಸಿಕ್ ಪ್ಲೇ ಆಗಬೇಕು, ಆಮೇಲೆ ಯಾವ ಟೈಮ್ನಲ್ಲಿ ಪ್ಲೇ ಆಗಬಾರ್ದು, ಸೈಲೆಂಟ್ ಇರಬೇಕು ಎಲ್ಲ ಅನ್ನೋದು, ಅದು ಲಾಜಿಕ್ ಬಿಲ್ಡಿಂಗ್ ಅಂತಾರೆ. ಓಕೆ, ಸೊ ಲಾಜಿಕ್ ಬಿಲ್ಡಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ನಾವು ಪ್ರೊಜೆಕ್ಟ್ಸ್ನ ಮಾಡಲೇಬೇಕಾಗುತ್ತೆ. ಪ್ರೊಜೆಕ್ಟ್ಸ್ಗಳನ್ನ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಲಾಜಿಕ್ ಬಿಲ್ಡ್ ಯಾವ ರೀತಿ ಮಾಡ್ತೀವಿ ಏನು ಎತ್ತ ಅಂತ. ಸೊ ಪ್ರೊಜೆಕ್ಟ್ಸ್ ಅಂದರೆ ಲೈಕ್ ಹೇಳಿದ್ನಲ್ಲ, 2 ಗೇಮ್ಸ್ನ ಡೆವಲಪ್ ಮಾಡ್ತಾ ಇದ್ದೀವಿ ಈ ಕಂಪ್ಲೀಟ್ ಕೋರ್ಸ್ನಲ್ಲಿ ನಾವು ಅಂತ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಮ್ದು ಏನಿದೆ ಫಸ್ಟ್ ಒನ್ ಬಂದ್ಬಿಟ್ಟು ನಾವು ಸ್ನೇಕ್ ಗೇಮ್ನ ಡೆವಲಪ್ ಮಾಡ್ಕೊಳ್ತೀವಿ. ಅದಾದಮೇಲೆ ಫ್ಲಾಪಿ ಬರ್ಡ್ನ ಡೆವಲಪ್ ಮಾಡ್ಕೊಳ್ತೀವಿ. 2 ಗೇಮ್ನ ಡೆವಲಪ್ ಮಾಡ್ತೀವಲ್ಲ, ಅಂತಹ ಟೈಮ್ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಲಾಜಿಕ್ ಬಿಲ್ಡ್ ಯಾವ ರೀತಿ ಮಾಡ್ತೀವಿ. ಓಕೆ, ಕೊಲಿಷನ್ ಅಂತ ಅಂದರೆ ಏನು, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಜಸ್ಟ್ ಏನು ಮಾಡ್ಕೊಳ್ಳಿ, ನೀವು ಬೇಸಿಕ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ಈ ವಿಡಿಯೋಸ್ಗಳನ್ನೆಲ್ಲ ಮಾಡ್ತಾ ಇರೋದು, ಸಿರೀಸ್ ಮಾಡ್ತಾ ಇರೋದು, ನಿಮಗೆ ಬೇಸಿಕ್ಸ್ ಕ್ಲಿಯರ್ ಆಗಲಿ ಅಂತ. ಓಕೆ, ಸೊ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಏನು ಮಾಡಿದ್ವಿ ನಾವು, ಸೌಂಡ್ ಅಂತ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಏನು ಮಾಡಿದ್ವಿ ಅಂದರೆ pygame.mixer
ಡಾಟ್ ಸೌಂಡ್ನ ಯೂಸ್ ಮಾಡ್ಕೊಂಬಿಟ್ಟು ಸೌಂಡ್ ಅನ್ನುವಂಥ ಒಂದು ಕ್ಲಾಸ್ನ ಯೂಸ್ ಮಾಡ್ಕೊಂಬಿಟ್ಟು ಏನು ಮಾಡಿದೆ, ನನ್ನ ಫೈಲ್ನ ನಾನು ಲೋಡ್ ಮಾಡಿಕೊಂಡೆ. ಯಾವ ಫೈಲ್? point.wav ಅನ್ನುವಂತಹ ಫೈಲ್. ಸೊ ಈ ಫೈಲ್ನ ನಾನು ಲೋಡ್ ಮಾಡಿಕೊಂಡೆ. ಲೋಡ್ ಮಾಡಾದ್ಮೇಲೆ ಅದನ್ನ ನಾನು ಪ್ಲೇ ಮಾಡಬೇಕಂದ್ರೆ ಏನು ಮಾಡ್ತೀನಿ, ಸೌಂಡ್ ಡಾಟ್ ಪ್ಲೇ ಅನ್ನುವಂಥ ಒಂದು ಫಂಕ್ಷನ್ನ ರನ್ ಮಾಡ್ತೀನಿ. ಪ್ಲೇ ಅನ್ನುವಂಥ ಫಂಕ್ಷನ್ನ ಸೊ ರನ್ ಮಾಡಿದಾಗ ಏನಾಯಿತು, ನಮ್ಮ ಸೌಂಡ್ ಏನಿತ್ತು ಅದು ಪ್ಲೇ ಆಯಿತು. ಓಕೆ, ಸೊ ಇವಾಗ ನಿಮ್ಗೆ ಏನೇನು ಗೊತ್ತಾಗಿದೆ, ಒಂದು ಗೇಮ್ ವಿಂಡೋನ ಯಾವ ರೀತಿ ರೆಡಿ ಮಾಡಬೇಕು ಅಂತ ಗೊತ್ತಾಗಿದೆ. ಅದಾದ್ಮೇಲೆ ಏನಾಯ್ತು, ಒಂದು ಬರ್ಡ್ ಅಥವಾ ಇಮೇಜಸ್ನ ಯಾವ ರೀತಿ ಲೋಡ್ ಮಾಡಬೇಕು, ಡಿಸ್ಪ್ಲೇ ಮಾಡಿಸ್ಬೇಕು ಅನ್ನೋದು ಗೊತ್ತಾಗಿದೆ. ಮ್ಯೂಸಿಕ್ ಯಾವ ರೀತಿ ಪ್ಲೇ ಮಾಡಿಸ್ಬೇಕು ಅನ್ನೋದು ಗೊತ್ತಾಗಿದೆ. ಇವಾಗ ಇನ್ನೊಂದು ಲಾಸ್ಟ್ ಪಾರ್ಟ್ ಏನಪ್ಪ ಉಳಿದಿದೆ ನಮ್ಮ ಹತ್ರ ಅಂತಂದ್ರೆ ಗೇಮ್ ಲೂಪ್. ಅದಾದ್ಮೇಲೆ ಯೂಸರ್ ಕೀಸ್ನ ಟ್ರ್ಯಾಕ್ ಮಾಡೋದು. ಓಕೆ, ಸೊ ಯೂಸರ್ ಯಾವ ಕೀನ ಪ್ರೆಸ್ ಮಾಡ್ತಾ ಇದ್ದಾನೆ, ಏನು ಎತ್ತ ಅಂತ ಅದನ್ನ ಎಲ್ಲ ಹ್ಯಾಂಡಲ್ ಮಾಡಬೇಕಾಗುತ್ತೆ, ರೈಟ್. ಸೊ ಅದನ್ನೊಂದು ಇದೆ. ಎರಡು ಟಾಪಿಕ್ಸ್ನ ನಾನು ಏನಾದರೂ ಕವರ್ ಮಾಡ್ಕೊಂಡ್ರೆ ನಿಮ್ದೇನಾಯ್ತು, ಬೇಸಿಕ್ಸ್ ಕಂಪ್ಲೀಟ್ ಆಗುತ್ತೆ. ಅದ ನಂತರ ನಾವೇನು ಮಾಡೋಣ, ಗೇಮ್ ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಸ್ನೇಕ್ ಗೇಮ್ ಆಗಿರ್ಬೋದು ಅಥವಾ ಫ್ಲಾಪಿ ಬರ್ಡ್ ಗೇಮ್ ಆಗಿರ್ಬೋದು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಲಾಸ್ಟ್ ವಿಡಿಯೋ ಬರುತ್ತೆ ಬೇಸಿಕ್ಸ್ ಮೇಲೆ, ಪೈಗೇಮ್ದು ಒಂದು ಬೇಸಿಕ್ಸ್ ಮೇಲೆ. ಅದಾದ್ಮೇಲೆ ಗೇಮ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲಿವರೆಗೂ ವಿಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.